ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ವಿದ್ಯಾರ್ಥಿಗಳು ಮುಖ್ಯವಾಗಿ ಯಶಸ್ಸನ್ನ ಸಾಧಿಸುವಂತಹ ದಿನ. ವ್ಯವಹಾರವು ಅನುಕೂಲಕರವಾಗಿರುತ್ತದೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ. ಲಾಭದ ಅವಕಾಶಗಳು ಸಾಕಷ್ಟು ಇವೆ. ಇನ್ನು ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು. ನಿರ್ಲಕ್ಷ್ಯ ಮಾಡಬಾರದು. ಆಚರಣೆಯಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಪ್ರಯಾಣವು ಪ್ರಯೋಜನಕರವಾಗಿರುತ್ತದೆ. ಮಿಥುನ ರಾಶಿ. ಹೆಚ್ಚಿನ ಪ್ರಯತ್ನಗಳು ಮಾಡಬೇಕಾಗುತ್ತದೆ. ವ್ಯವಹಾರವು ಚೆನ್ನಾಗಿ ಜರುಗುತ್ತದೆ. ಆದಾಯ ಕಡಿಮೆ ಆಗಬಹುದು. ದುಃಖದ ಸುದ್ದಿ ಕೇಳುವ ಸಾಧ್ಯತೆಗಳಿವೆ. ಅನಗತ್ಯವಾಗಿ ಓಡಾಟ ಇರುತ್ತದೆ. ಕರ್ಕಾಟಕ ರಾಶಿ. ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಅನಗತ್ಯ ವಿವಾದದ ಪರಿಸ್ಥಿತಿ ಉದ್ಭವಿಸಬಹುದು. ಇತರರಿಂದ ಕೆರಳಿಸಲ್ಪಡಬೇಡಿ ಮತ್ತು ಪ್ರಮುಖ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ, ಅದು ಪ್ರಯೋಜನಕಾರಿಯಾಗಿರುತ್ತದೆ. ಸಿಂಹ ರಾಶಿ. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರುತ್ತವೆ. ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಹೂಡಿಕೆ ಉತ್ತಮವಾಗಿದೆ. ಉದ್ಯೋಗದಲ್ಲಿ ಪ್ರಗತಿ ಇರುತ್ತದೆ. ವ್ಯವಹಾರವು ಲಾಭದಾಯಕವಾಗಿದೆ. ನಿರ್ಲಕ್ಷ್ಯ ಬೇಡ. ಕನ್ಯಾ ರಾಶಿ. ಆತುರದಿಂದ ಯಾವುದೇ ಕೆಲಸ ಬೇಡ. ಹಳೆಯ ಕಾಯಿಲೆಗಳು ತೊಂದರೆ ಉಂಟು ಮಾಡಬಹುದು. ಕೆಲವು ಅಗತ್ಯ ವಸ್ತುಗಳು ಕಳೆದು ಹೋಗಬಹುದು. ಆತಂಕ ಮತ್ತು ಒತ್ತಡ ಇರುತ್ತದೆ. ಮುಂದಿನ ರಾಶಿ ತುಲಾ. ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ. ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಅನಿರೀಕ್ಷಿತ ಲಾಭದ ಸಾಧ್ಯತೆ ಇವೆ. ವ್ಯಾಪಾರದಲ್ಲಿ ಅಪೇಕ್ಷಿತ ಲಾಭ ಇದೆ. ವೃಶ್ಚಿಕ ರಾಶಿ. ಅಜಾಗರೂಕರಾಗಿ ಇರಬೇಡಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ. ಆತುರ ಮಾತ್ರ ಬೇಡ. ಗೊಂದಲದ ಪರಿಸ್ಥಿತಿ ಇದೆ. ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ದಣಿದ ಮತ್ತು ದುರ್ಬಲತೆ ನಿಮ್ಮ ದೇಹದಲ್ಲಿ ಕಂಡುಬರುತ್ತದೆ. ಧನುರಾಶಿ. ಮನೆಯಿಂದ ಹೊರಗಿನಿಂದ ಬೆಂಬಲ ಸಿಗುತ್ತದೆ. ಉಡುಗೊರೆಗಳು ಪಡೆಯುವ ಸಾಧ್ಯತೆಗಳಿವೆ. ನಿರುದ್ಯೋಗ ನಿವಾರಣೆಯಾಗುತ್ತದೆ. ನಿಮಗೆ ಇದ್ದಕ್ಕಿದ್ದಂತೆ ಎಲ್ಲಿಂದಲಾದರೂ ಲಾಭ ಗಳಿಸುವ ಅವಕಾಶ ಸಿಗಬಹುದು. ಮಕರ ರಾಶಿ. ದೊಡ್ಡ ಸಮಸ್ಯೆಯಿಂದ ನಿಮಗೆ ಪರಿಹಾರ ಸಿಗುತ್ತದೆ. ಹೂಡಿಕೆ ಮತ್ತು ಉದ್ಯೋಗವು ಅಪೇಕ್ಷಿತ ಯೋಚನೆಗಳನ್ನು ನೀಡುತ್ತದೆ. ಅನಿರೀಕ್ಷಿತ ವೆಚ್ಚಗಳು ಇರುತ್ತವೆ. ನೀವು ಸಾಲ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ತಲೆನೋವು ಉಂಟಾಗುವ ಸಾಧ್ಯತೆಗಳು ಕೂಡ ಇವೆ. ಕುಂಭರಾಶಿ. ಯಾರನ್ನೂ ಅಪಹಾಸ್ಯ ಮಾಡಲು ಹೋಗಬೇಡಿ. ನಕಾರಾತ್ಮಕತೆ ಕಂಡು ಬರುತ್ತದೆ. ಅನಗತ್ಯ ಕೋಪ, ಅನಗತ್ಯ ಖರ್ಚು, ಆತಂಕ, ಒತ್ತಡ ಕಾಡುವಂತ ದಿನ. ಅನಗತ್ಯ ವಾದಗಳು ಮಾಡಬಹುದು. ಕೊನೆಯದಾಗಿ ಮೀನರಾಶಿ. ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಕಣ್ಣುಗಳು ಮತ್ತು ಗಾಯ, ರೋಗಗಳಿಂದ ರಕ್ಷಿಸಿಕೊಳ್ಳಿ. ಅಮೂಲ್ಯ ವಸ್ತುಗಳು ಕಳೆದು ಹೋಗಬಹುದು. ಹಳೆಯ ಕಾಯಿಲೆಗಳು ಮತ್ತೆ ತಲೆದೂರಬಹುದು. ಇತರರ ಜಗಳಗಳಲ್ಲಿ ಭಾಗಿಯಾಗಲು ಹೋಗಬೇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.